ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಎಲ್ಲರಿಗೂ ಶಾಲಿನಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಫಂಕ್ಷನ್ ಇತ್ತು, ಸೊ ಅದಕ್ಕೋಸ್ಕರ ಅವಳನ್ನ ರೆಡಿ ಮಾಡಿಸೋಣ ಅಂತ ಅಂದ್ಬಿಟ್ಟು ಬ್ಯೂಟಿ ಪಾರ್ಲರಿಗೆ ಕರ್ಕೊಬಂದಿದೆ. ನಾನೇ ರೆಡಿ ಮಾಡ್ಬೋದಿತ್ತು, ಆದರೆ ಏನು ಮಾಡೋದು, ಅಲ್ಲಿ ಸ್ಕೂಲಲ್ಲಿ ಹೇಳಿದರು ತುಂಬ ಚೆನ್ನಾಗಿ ಕಾಣಬೇಕು, ಅವಳನ್ನ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದರು. ನಾನಿನ್ನೇ ರೆಡಿ ಮಾಡೋದು, ಯಾವಾಗೂ ರೆಡಿ ಮಾಡಿಸಲ್ವಲ್ಲ, ವರ್ಷಕ್ಕೊಂದೇ ಸಲ ಅಲ್ವಾ, ಇನ್ನೇನು ಸ್ಕೂಲ್ ಡೇ ಫಂಕ್ಷನ್ಗಳೆಲ್ಲ ನಡೆಯೋದು ಅಂತ ಅಂದ್ಬಿಟ್ಟು ನಾನು ಬ್ಯೂಟಿ ಪಾರ್ಲರ್ಗೆ ಕರ್ಕೊಬಂದೆ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ, ಚೆನ್ನಾಗಿ ರೆಡಿ ಮಾಡಿದರು. ಆಮೇಲೆ ಈ ಭರತನಾಟ್ಯಂ ಡ್ರೆಸ್ಸು ಕೂಡ ಅವಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು. ಇವಳದು ಸಾಂಗ್ ಬಂದುಬಿಟ್ಟು ಲಕ್ಷ್ಮೀ ಸಾಂಗ್ ಆಗಿರೋದಂತೆ ಇವಳದೇ ಮೇನ್ ಪಾತ್ರ ಆಗಿತ್ತು. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ರೆಡಿ ಮಾಡಿಸಿದ್ದೀನಿ. ಅವರು ಫೋಟೋ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು ಕೇಳ್ತಿದ್ದೆ, ಫೋಸ್ ಕೊಡ್ತಿದ್ಲು. ಸ್ಕೂಲಿಗೆ ಕರ್ಕೊಬಂದಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ರೆಡಿಯಾಗಿದ್ದಾರೆ. ನನ್ನ ಮಗಳು ಹೇಗೆ ಕಾಣ್ತಿದ್ದಾಳೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನೋಡೋಕ್ಕೆ ಮುದ್ದಾಗಿ ಕಾಣ್ತಾ ಇದ್ಲು ನನ್ನ ಮಗಳು. ಸ್ಕೂಲಲ್ಲಿ ಎಲ್ಲರೂ ಅಷ್ಟೇ, ಮ್ಯಾಮು ಚೆನ್ನಾಗಿ ರೆಡಿ ಮಾಡಿದ್ದಾಳೆ, ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಎಲ್ಲ ಮಕ್ಕಳನ್ನು ಸೇರಿಸಿ ಫಂಕ್ಷನ್ ಮಾಡ್ತಿಲ್ಲ, ಕ್ಲಾಸ್ ವೈಸ್ ಅಂದ್ಕೊಂಡು ಮಾಡ್ಕೊಂಡು ಬರ್ತಿದ್ದಾರೆ. ಇವತ್ತು ಮಕ್ಕಳ ಕೈಲಿ ಹಬ್ಬಗಳ ಕಲರವ ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಆಡಿಸಿ ಮತ್ತು ಡ್ರಾಮಾ ಕೂಡ ಮಾಡಿಸ್ತಾ ಇದ್ದಾರೆ. ಪೇರೆಂಟ್ಸ್ ಅಲ್ಲೇ ಬಂದು ಕುತ್ಕೊಂಡ್ಬಿಟ್ಟಿದ್ರು, ಸೀಟ್ ಸಿಗಲಿಲ್ಲ ಮುಂದೆಗಡೆ. ಲಾಸ್ಟಿಗೆ ಬಂದು ಕುತ್ಕೊಂಡ್ವಿ. ಮುಂದೆಗಡೆ ಫಂಕ್ಷನ್ ಮಾಡೋದನ್ನ ನೋಡೋಕ್ಕೆ ಆಗಲಿಲ್ಲ. ಇಲ್ಲಿ LED ಸ್ಕ್ರೀನ್ ಹಾಕಿದ್ರಲ್ಲ, ಅದರಲ್ಲೇ ನಾವು ನೋಡಿ ಅದರಲ್ಲೇ ರೆಕಾರ್ಡ್ ಅಮಾವಾಸ್ಯೆ ಹಾಗೂ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಪಾಡ್ಯ ದಿನಗಳಲ್ಲಿ ಆಚರಿಸಲಾಗುತ್ತದೆ.
Thank you, teachers. I would like to thank all my friends for making this program unforgettable.